ಕಾಂಜೂರಿಂಗ್ ಲಾಸ್ಟ್ ರೈಟ್ಸ್ ಈ ಮೂವಿಯ ಟೀಸರ್ನ ಬಗ್ಗೆ ಈಗ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಲೈಕ್ ಕಮೆಂಟು ಶೇರು ಸಬ್ಸ್ಕ್ರೈಬು ಮಾಡ್ಕೊಬಿಡ್ರಿ. ಈ ಮೂವಿಯ ಕಾಂಜೂರಿಂಗ್ ಯೂನಿವರ್ಸಿನ 4th ಮೂವಿ ಗುರು. ಈ ಮೂವಿಯ ಬ್ಯಾಕ್ ಸ್ಟೋರಿ ಏನಂದ್ರೆ, ಎಡ್ ಮತ್ತೆ ಲೋರೆನ್ ಎಂಬ ಇಬ್ರು ದಂಪತಿಗಳು ಯಾವ್ದನ್ನ ಮನೆಯಲ್ಲಿ ಗೋಸ್ಟ್ಗಳು ಅಟ್ಯಾಕ್ ಮಾಡಿದ್ರೆ ಅವ್ರಿಗೆ ಸಹಾಯ ಮಾಡೋ ಕೆಲಸನ ಮಾಡ್ತಾ ಇರ್ತಾರೆ ಗುರು. ಅವರು ಇಂಚು ಮಿಂಚು 1000 ಮೇಲೆ ಕೇಸ್ಗಳನ್ನ ಡೀಲ್ ಮಾಡಿರ್ತಾರೆ ಗುರು. ಲಾಸ್ಟ್ 3 ಪಾರ್ಟ್ಸ್ ಅಲ್ಲೂ ಡಿಫ್ರೆಂಟ್ ಫ್ಯಾಮಿಲಿಗೆ ಹೋಗ್ಬಿಟ್ಟು ಹೆಲ್ಪ್ ಕೂಡ ಮಾಡಿರ್ತಾರೆ ಗುರು. ಅದರಲ್ಲಿ ಸಕ್ಸಸ್ ಕೂಡ ಆಗಿರ್ತಾರೆ. ಇದು ಕಾಂಜರಿಂಗ್ ನ 1 ಲೈನ್ ಸ್ಟೋರಿ ಗುರು. ಇವರಿಬ್ಬರೇ ಹೀರೋ ಹೀರೋಯಿನ್. ಇನ್ನ ವಿಲನ್ಸ್ ಅವರು ಇವರು ಈ ದೆವ್ಗಳು ಅವು ಇವು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಬಟ್ ಇವರಿಬ್ಬರೇ ಮೇನ್ ಗುರು. ಈ ಕಾಂಜರಿಂಗ್ ಯೂನಿವರ್ಸ್ ಅಲ್ಲಿ ಅನಬೆಲ್ಲೆ, ನನ್ನು, ಆಮೇಲೆ ಲಾಲ್ ಅಲ್ಲೂರ ಈ ಮೂವೀಸ್ ಎಲ್ಲಾನು ಇದಾವೆ ಗುರು. ಬಟ್ ಈ ಮೂವಿನ ಅಫಿಷಿಯಲ್ ಆಗಿ ಫೈನಲ್ ಪಾರ್ಟ್ ಅಂತ ಡಿಕ್ಲೇರ್ ಮಾಡಿಬಿಟ್ಟವ್ರೆ ಗುರು. ನನಗನ್ಸದ ಮಟ್ಟಿಗೆ ಲಾಸ್ಟ್ ಕಾಂಜರಿಂಗ್ ಮೂವಿ ಆದ ಡೆವಿಲ್ ಮೇಡ್ ಮೀ ಟು ಡೂ ಈ ಮೂವಿಯಲ್ಲಿ ಎಡ್ಗೆ ಒಂದು ಹಾರ್ಟ್ ಅಟ್ಯಾಕ್ ಬಂದು ಸ್ಟಂಟ್ ಕೂಡ ಬಿದ್ದಿರುತ್ತೆ ಗುರು. ಈ ಮೂವಿಯಲ್ಲಿ ಹೆವಿ ಎಫೆಕ್ಟ್ ಹೊಡೆದು ಸತ್ಗಿತ್ತು ಹೋಗ್ಬಿಟ್ಟವನ ಅಂತ ಹೇಳ್ಬಿಟ್ಟು ಡೌಟ್ ಹೊಡಿತೈತೆ ಗುರು. ಇನ್ನು ಟೀಸರ್ ವಿಷಯಕ್ಕೆ ಬಂದ್ರೆ ಎಲ್ಲಾ ಪಾರ್ಟಲ್ಲೂ ಇರೋ ತರನೇ ಒಂದು ಎಫೆಕ್ಟ್ ಆಗಿರೋ ಫ್ಯಾಮಿಲಿ, ಆ ಎಫೆಕ್ಟ್ ಆಗಿರೋ ಫ್ಯಾಮಿಲಿನ ಯಾವ ರೀತಿ ಇವರಿಬ್ರು ಕಾಪಾಡ್ತಾರೆ ಅನ್ನೋದೇ ಸ್ಟೋರಿ ಗುರು. ಬಟ್ ಈ ಮೂವಿಯಲ್ಲಿ ಅನಬೆಲ್ಲೆ ಮತ್ತೆ ದ ನನ್ನು ಇವರೆಲ್ಲ ಕ್ಯಾಮಿಯೋಸ್ ಇರುತ್ತೆ ಅಂತ ಕೇಳ್ಪಟ್ಟೆ ಗುರು. ಯಾಕಂದ್ರೆ ಈ ಮೂವಿ ಫೈನಲ್ ಪಾರ್ಟ್ ಆಗಿರೋದ್ರಿಂದ ಫ್ಯಾನ್ ಫೇವರೇಟ್ಸ್ ಆದ ಅನಬೆಲ್ಲೆ, ನನ್ನು ಇವೆಲ್ಲ ಕ್ಯಾಮಿಯೋಸ್ ಇದ್ರೆ ಇನ್ನೂ ರೀಚ್ ಹೆವಿ ಇರುತ್ತೆ ಅಂತ ಪ್ಲಾನ್ ಮಾಡ್ದಂಗೆ ಐತೆ ಗುರು. ಇನ್ನು ಟೀಸರ್ ಸ್ಟಾರ್ಟಿಂಗ್ ಅಲ್ಲೇ ಅನಬೆಲ್ಲೆ ಡಾಲು ಮತ್ತೆ ಕೆಲವೊಂದು ಕರ್ಸ್ ಆಗಿರೋ ಐಟಮ್ಸು ಇವೆಲ್ಲಾನು ತೋರಿಸ್ತಾರೆ ಗುರು. ಬಟ್ ಎಡ್ ಈ ಯಾವ್ದನ್ನು ಮುಟ್ಟಕ್ ಹೋಗ್ಬೇಡ್ರಿ, ಇವು ಶಾಪಗೊಳಗಾಗಿರೋದು, ಕೆಲವೊಂದನ್ನ ಮಾಟ ಮಂತ್ರಕ್ಕೋಸ್ಕರ ಬಳಸಿರೋದು, ಸೊ ಯಾವುದೇ ಕಾರಣಕ್ಕೂ ಮುಟ್ಟಕ್ ಹೋಗ್ಬೇಡ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಗುರು. ಇನ್ನೊಂದು ಸೀನಲ್ಲಿ ಡಾರ್ಕ್ ರೂಮಿಂದ ಅನಬೆಲ್ಲೆ ಆಚ ಕಡೆ ಬರೋದನ್ನ ನೋಡ್ಬೋದು ಗುರು. ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಮೂವಿಯಲ್ಲಿ ಅನಬೆಲ್ಲೆ ಕ್ಯಾಮಿಯೋ ಕನ್ಫರ್ಮ್ ಅಂತ ಹೇಳ್ಬೋದು ಗುರು. ಇನ್ನೊಂದು ಸೀನಲ್ಲಿ ದೆವ್ವ ಒಂದು ಇಷ್ಟೊಂದು ವರ್ಷದಿಂದ ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಲಾರೆನ್ಗೆ ಹೇಳುತ್ತೆ ಗುರು. ಸೊ ಈ ಒಂದು ದೆವ್ವ ಅವರು ಸಾಲ್ವ್ ಮಾಡಿರೋ ಕೇಸಿಂದಾನೇ ಮತ್ತೆ ಬಂದಿರೋದು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಗುರು. ಟೀಸರ್ ಅಲ್ಲಿ ಬೇಜಾನ್ ಸೀನ್ಸ್ ಲಾರೆನ್ನೇ ಕಾಣಿಸ್ಕೊಂತಾಳೆ ಗುರು. ಎಡ್ ಕೆಲವೊಂದು ಸೀನ್ಸ್ ಅಲ್ಲೇ ಕಾಣಿಸ್ಕೊಂತಾಳೆ. ಸೊ ಲಾಸ್ಟ್ ಪಾರ್ಟ್ ಅಲ್ಲೇ ಸ್ಟಂಟ್ ಬಿದ್ದಿರೋದ್ರಿಂದ ಈ ಒಂದು ಮೂವಿಯಲ್ಲೂ ಅವನಿಗೆ ಏನೋ ಒಂದು ಎಫೆಕ್ಟ್ ಆಗಿರುತ್ತೆ. ಇನ್ವೆಸ್ಟಿಗೇಷನ್ ಪಾರ್ಟ್ಸ್ ಎಲ್ಲ ಲಾರೆನ್ನೇ ನೋಡ್ಕೊಂಡಿರೋ ತರ ತೋರ್ಸವ್ರೆ ಗುರು. ಇನ್ನು ಈ ಮೂವಿಯಲ್ಲಿ ದೆವ್ವಗಳ ವಿಷಯಕ್ಕೆ ಬಂದ್ರೆ ಸ್ಟಾರ್ಟಿಂಗ್ ದೆವ್ವ ಫುಲ್ ಕಾಮಿಡಿಯಾಗಿ ಅನ್ಸಿದ್ರು ಸೆಕೆಂಡ್ ಸ್ವಲ್ಪ ಡೀಸೆಂಟ್ ಆಗೇ ಇದೆ ಗುರು. ನೋಡೋಣ ದೊಡ್ಡ ಸ್ಕ್ರೀನ್ ಮೇಲೆ ಯಾವ ಲೆವೆಲ್ಗೆ ಇರುತ್ತೆ ಅಂತ. ಇನ್ನು ಪ್ರೊಡಕ್ಷನ್ನು ಆ ಬ್ಯಾಕ್ ಗ್ರೌಂಡ್ ಸ್ಕೋರು ಸ್ವಲ್ಪ ಸ್ಕೇರಿಯಾಗಿ ಐತೆ ಗುರು. ಅದರಲ್ಲೂ ಆ ಜಂಪ್ ಸ್ಕೇರ್ಸು ಸ್ವಲ್ಪ ರೊಟೀನ್ ಆಗಿದ್ರು ನೋಡೋಣ ಮೂವಿಯಲ್ಲಿ ಯಾವ ಲೆವೆಲ್ಗೆ ಪ್ರೆಸೆಂಟ್ ಮಾಡಿದ್ದಾರೆ ಅಂತ. ಅದರಲ್ಲೂ ಈ ಯೂನಿವರ್ಸಿನ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಮೂವಿ. ಸೊ ಈ ಮೂವಿ ಮೇಲೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ನನಗಂತೂ ಜಾಸ್ತಿನೇ ಐತೆ ಗುರು. ಮೂವಿ ಬಂದಮೇಲೆ ನೋಡೋಣ ಗುರು, ಎಡ್ ಮತ್ತು ಲಾರೆನ್ಗೆ ಈ ಒಂದು ಕೇಸ್ ಯಾಕೆ ಫೈನಲ್ ಕೇಸ್ ಆಗಿ ಟರ್ನ್ ಆಯಿತು ಅಂತ ಹೇಳ್ಬಿಟ್ಟು. ನಾನಂತೂ ಈ ಮೂವಿಗೆ ಹೆವಿ ಎಕ್ಸ್ಪೆಕ್ಟೇಷನಿಂದ ಕಾಯ್ಕೊಂಡಿದ್ದೀನಿ ಗುರು. ನಿಮ್ಗೆ ಏನಾದರೂ ಈ ಯೂನಿವರ್ಸಲ್ಲಿ ಯಾವ ಮೂವಿ ಸಖತ್ ಇಷ್ಟ ಆಗಿದೆ ಅಂದರೆ ಆ ಮೂವಿನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು ಕಮೆಂಟು ಶೇರು ಸಬ್ಸ್ಕ್ರೈಬು ಮಾಡ್ಕೊಬಿಡ್ರಿ. ಅಲ್ಲಿವರೆಗೂ